ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಕೊನೆಗೂ ಪಶ್ಚಿಮ ಬಂಗಾಳದ ಮಮತಾ ಬೇಗಂ ರಾಹುಲ್ ಗಾಂಧಿಗೆ ತಪರಾಕಿಯನ್ನು ಕೊಟ್ಟಿದ್ದಾರೆ. ಏನು ಹಂಗಂದ್ರೆ ಇದು ನಿರೀಕ್ಷಿತವಾದದ್ದೇ, ಅನಿರೀಕ್ಷಿತವಾದದ್ದೇನೂ ಅಲ್ಲ. ಈತ ಕಾಂಗ್ರೆಸ್ಸಿಗೆ ವಿಪಕ್ಷ ನಾಯಕನಾಗಬಹುದೇ ಹೊರತು ಇಡೀ ಇಂಡಿಯಾ ಅಲಯನ್ಸ್ಗೆ ನಾಯಕನಾಗಿ ಹೊರಹೊಮ್ತೇನೆ ಅಂತ ಭ್ರಮೆ ಪಟ್ಟುಕೊಂಡಂಥ ರಾಹುಲ್ ಗಾಂಧಿಗೆ ಇಂಥದ್ದೊಂದು ಮರ್ಮಾಘಾತ ಆಗುವ ಕಾಲಕ್ಕಾಗಿ ನಾನು ಕಾಯ್ತಾನೆ ಇದ್ದೆ. ನಿಜಕ್ಕೂ ಏನು ಹಂಗಂದರೆ, ಕಲ್ಕತ್ತಾದಲ್ಲಿ ಕುಳಿತು ನಾನು ವಿಪಕ್ಷದ ನಾಯಕತ್ವವನ್ನು ವಹಿಸಿಕೊಳ್ಳಲಿಕ್ಕೆ ಸಿದ್ಧಳಿದ್ದೇನೆ. ರಾಹುಲ್ ಗಾಂಧಿಯವರ ನಾಯಕತ್ವ ನಮಗೆ ಬೇಕಾಗಿಲ್ಲ. ನಾವು ಸ್ವತಂತ್ರವಾಗಿ ನಾವೆಲ್ಲ ಒಗ್ಗೂಡಿ ವಿಪಕ್ಷವನ್ನು ಮುಂದಡಿಸಿಕೊಂಡು ಹೋಗಬೇಕು. ಇಂಡಿಯಾ ಬ್ಲಾಕ್ನ ಪ್ರಾರಂಭ ಮಾಡಿದ್ದು ನಾನೇ ಎನ್ನುವ ಮಾತನ್ನು ಮಮತಾ ಬೇಗಂ ಹೇಳಿದ್ದಾರೆ. ಯಾವ ಹಿನ್ನೆಲೆಯಲ್ಲಿ ಈ ಮಾತನ್ನು ಹೇಳಿದ್ದಾರೆ ಅಂದರೆ, ಇತ್ತೀಚೆಗೆ ನಡೆದ ಬೆಳವಣಿಗೆಗಳು ಮಮತಾ ಬೇಗಂಗೆ ಇನ್ನಿಲ್ಲದ ಹಾಗೆ ಅಸಮಾಧಾನವನ್ನು ಉಂಟು ಮಾಡಿದ್ದಾವೆ. ರಾಹುಲ್ ಗಾಂಧಿಯವರು 25ನೇ ತಾರೀಕಿನಿಂದ ಇಲ್ಲಿಯವರೆಗೂ ನಡೆದಂಥ 11 ದಿನಗಳ ಅವರ ನಡವಳಿಕೆಯನ್ನು ನೋಡಿ, ಸಂಸತ್ತಿನಲ್ಲಿ ಅವರ ಪಕ್ಷ ನಡೆದುಕೊಂಡ ರೀತಿಯನ್ನು ನೋಡಿ ವಿಪಕ್ಷದವರಿಗೆ ಅನಿಸಿದೆ, ಇವರ ಜೊತೆ ನಾವು ಹೋದರೆ ನಾಳೆ ನಮ್ಮ ಅಸ್ತಿತ್ವವೇ ಇರೋದಿಲ್ಲ. ಇದು ಕೇವಲ ಅಹಂಕಾರದ ಮೊಟ್ಟೆಯಾಗಿ ಹೊರಹೊಮ್ಮುತ್ತೆ ವಿನಃ ಇದರಿಂದ ಸಂಸದೀಯವಾದಂಥ ಯಾವುದೇ ಅನುಕೂಲವೂ ನಮಗಾಗುವುದಿಲ್ಲ ಮತ್ತು ಪಶ್ಚಿಮ ಬಂಗಾಳಕ್ಕೆ ಬೇಕಾದಂಥ ಸೌಲಭ್ಯಗಳನ್ನು ನಾವು ಸಂಸತ್ತಿನಲ್ಲಿ ಕೇಂದ್ರದಿಂದ ಪಡೆಯಲಿಕ್ಕೆ ಸಾಧ್ಯ ಆಗುವುದಿಲ್ಲ ಎನ್ನುವ ಮಾತು ಮಮತಾ ಬೇಗಂಗೆ ಸ್ಪಷ್ಟವಾಗಿ ಗೊತ್ತಿದೆ. ಮಮತಾ ಬೇಗಂ ಸ್ವತಃ ಕೇಂದ್ರದಲ್ಲಿ ರೈಲ್ವೆ ಸಚಿವರಾಗಿದ್ದಂಥವರು. ಅವರಿಗೆ ಸ್ವತಃ ಸಂಸದೀಯ ನಡವಳಿಕೆಯ ಸಂಪೂರ್ಣ ಅನುಭವ ಇರುವಂಥದ್ದು. ಆದರೆ ಈಗ ರಾಹುಲ್ ಗಾಂಧಿಯವರ ನಡವಳಿಕೆಯನ್ನು ನೋಡಿದ ಮೇಲೆ ಅವರಿಗೆ ಇನ್ನಿಲ್ಲದ ಹಾಗೆ ಅಸಹನೆ ಉಂಟಾಗಿದೆ, ಅಸಮಾಧಾನ ಉಂಟಾಗಿದೆ ಮತ್ತು ಇದಕ್ಕೊಂದು ಕಾಯಕಲ್ಪ ಮಾಡಬೇಕು ಎನ್ನುವಂಥ ಒಂದು ತೀರ್ಮಾನಕ್ಕೆ ಆಕೆ ಬಂದಿದ್ದಾರೆ. ಈಕೆ ಕೇವಲ ಒಬ್ಬಳೇ ಈ ಮಾತನ್ನು ಹೇಳ್ತಾ ಇರುವುದಲ್ಲ, ಈಕೆಯ ಜೊತೆಗೆ ಸಮಾಜವಾದಿ ಪಾರ್ಟಿಯ ಅಖಿಲೇಶ್ ಯಾದವ್ ಕೈ ಜೋಡಿಸಿದ್ದಾರೆ. ನೋಡಿ, ಈ ಇಬ್ಬರು ಸಂಪೂರ್ಣವಾಗಿ ನಿರ್ಭರಾಗಿರುವುದು ಮುಸಲ್ಮಾನರ ಓಟುಗಳ ಮೇಲೆ. ಮಮತಾ ಬೇಗಂಗೆ ಪಶ್ಚಿಮ ಬಂಗಾಳದಲ್ಲಿ 27% ಮತಗಳಿದ್ದಾವೆ, ಮುಸಲ್ಮಾನರ ಮತಗಳು. ಅಖಿಲೇಶ್ ಯಾದವ್ಗೆ ಉತ್ತರ ಪ್ರದೇಶದಲ್ಲಿ 18% ಮತಗಳಿದ್ದಾವೆ. ರಾಹುಲ್ ಗಾಂಧಿ ಕೂಡ ನಿರ್ಭರ ಆಗಿರುವುದು ಮುಸಲ್ಮಾನರ ಮತಗಳ ಮೇಲೆ. ಕಳೆದ ಬಾರಿ ಅಖಿಲೇಶ್ ಯಾದವ್ ಸ್ಥಾನಗಳನ್ನು ಬಿಟ್ಟು ಕೊಟ್ಟಿದ್ದರಿಂದಾಗಿ ಮೊದಲ ಬಾರಿಗೆ ಇತ್ತೀಚೆಗೆ 6 ಸ್ಥಾನಗಳನ್ನು ಗಳಿಸಿಕೊಂಡ್ರು ಉತ್ತರ ಪ್ರದೇಶದಲ್ಲಿ. ಪಶ್ಚಿಮ ಬಂಗಾಳದಲ್ಲಿ 2 ಸೀಟುಗಳನ್ನು ಮಮತಾ ಬೇಗಂ ಕೊಡ್ತೀನಿ ಅಂತ ಹೇಳಿದಾಗ ಇವರು ಅದಕ್ಕೆ ಒಪ್ಪದೇ ಹೋಗಿರುವುದರಿಂದ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಅವರದು ಶೂನ್ಯ ಸಾಧನೆ. ಇವತ್ತು ಕಾಂಗ್ರೆಸ್ ಏನಾದರೂ ಯಾವುದೇ ರಾಜ್ಯದಲ್ಲಿ ಮತಗಳನ್ನು ಕಿತ್ಕೋಬೇಕು ಅಂದರೆ ಅಲ್ಲಿರುವಂಥ ಪ್ರಾದೇಶಿಕ ಪಕ್ಷಗಳ ವೋಟ್ ಬ್ಯಾಂಕ್ ಏನಿದೆ ಅದನ್ನು ಕತ್ತರಿಸಿ ತನ್ನ ಪಾಲನ್ನು ತೆಗೆದುಕೊಳ್ಳಬೇಕು. ಅದು ಉತ್ತರ ಪ್ರದೇಶ ಆಗಿರಬಹುದು, ಪಶ್ಚಿಮ ಬಂಗಾಳ ಆಗಿರಬಹುದು, ಜಾರ್ಖಂಡ್ ಆಗಿರಬಹುದು, ಯಾವುದೇ ರಾಜ್ಯ ಆಗಿರ್ಬೋದು. ಇದು ಸಂಕಟಕ್ಕೀಡು ಮಾಡಿದೆ ಪ್ರಾದೇಶಿಕ ಪಕ್ಷಗಳಿಗೆ. ಎರಡನೇದಾಗಿ ರಾಹುಲ್ ಗಾಂಧಿ ಅವರ ವರ್ತನೆ, ಸಂಸದೀಯ ವರ್ತನೆ. ರಾಹುಲ್ ಗಾಂಧಿ ಪ್ರತಿ ದಿವಸ ತನ್ನ ಸೋದರಿಯನ್ನು ಕರ್ಕೊಂಬಂದು ಅಡಾನಿ 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 ಅಂತ ಧಿಕ್ಕಾರ ಕೂಗೋದನ್ನು ಬಿಟ್ಟರೆ ಇಲ್ಲಿಯವರೆಗೂ ಸಕಾರಾತ್ಮಕವಾಗಿ ಕ್ರಿಯಾತ್ಮಕವಾಗಿ ಸಂಸತ್ತಿನಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡೇ ಇಲ್ಲ. ಈ ಬಾರಿಯ ಚಳಿಗಾಲದ ಅಧಿವೇಶನದಲ್ಲಿ ರಾಹುಲ್ ಗಾಂಧಿಯವರ ಟೋಟಲ್ ವರ್ತನೆ ಶೂನ್ಯ ಸಂಪಾದನೆ. ಇದು ಇನ್ನಿಲ್ಲದ ಹಾಗೆ ಬೇಸರವನ್ನು ಉಂಟು ಮಾಡಿದೆ ವಿಪಕ್ಷಗಳಿಗೆ. ವಿಪಕ್ಷದವರು ಮೊದಲನೇ ಒಂದು ದಿವಸ ಇವರ ಜೊತೆ ಸಾಥ್ ಕೊಟ್ಟರು. ಸ್ವತಃ ಅಖಿಲೇಶ್ ಯಾದವ್ ಕೂಡ ರಾಹುಲ್ ಗಾಂಧಿ ಜೊತೆ ಹಿಂದೆ ಹೋಗಿ ಧಿಕ್ಕಾರವನ್ನು ಕೂಗಿದ್ರು. ಮೋದಿಯ ವಿರುದ್ಧವಾಗಿ, ಅದಾನಿಯ ವಿರುದ್ಧ ಘೋಷಣೆಯನ್ನು ಕೂಗಿದರು. ಮಾರನೇ ದಿವಸ ಯಾವಾಗ ವಿಷಯಾಧಾರಿತ ಹೋರಾಟಕ್ಕೆ ನಾವು ನಿಲ್ಲಬೇಕು ಅನ್ನುವಂಥ ತೀರ್ಮಾನ ಬರುತ್ತೋ ಆವಾಗ ಸಂಭಲ್ ವಿಷಯವನ್ನು ತೆಗೆದುಕೊಂಡು ಉತ್ತರ ಪ್ರದೇಶದಲ್ಲಿ ತನ್ನ ನಾಯಕತ್ವವನ್ನು ಉಳಿಸಿಕೊಳ್ಳಲಿಕ್ಕೆ ಮತ್ತು ಅಲ್ಲಿಯ ಮುಸಲ್ಮಾನರನ್ನು ಓಲೈಸಲಿಕ್ಕೆ ಸಂಭಲ್ ಕುರಿತಾಗಿ ಚರ್ಚೆಗೆ ಅವಕಾಶ ಮಾಡಿಕೊಡಬೇಕು ಅಂತ ಸದನದಲ್ಲಿ ಗಲಾಟೆ ಮಾಡಲಿಕ್ಕೆ ಶುರು ಮಾಡಿದರು. ಆದರೆ ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾಡ್ರಾ ಮಾತ್ರ ತಮ್ಮ ಇಷ್ಟೂ ಗುಲಾಮರನ್ನು ಕರೆದುಕೊಂಡು ಕೇವಲ ಮೋದಿ ಅದಾನಿಯವರ ವಿರುದ್ಧ ಘೋಷಣೆಯನ್ನು ಕೂಗಿದ್ದು ಬಿಟ್ಟರೆ ಅವರ ಸಾಧನೆ ಶೂನ್ಯ ಸಾಧನೆ. ಇದು ಬೇಸರವನ್ನು ಉಂಟು ಮಾಡಿದ್ದು ಯಾರಿಗೆ? DMK ಪಕ್ಷಕ್ಕೆ, ಸಮಾಜವಾದಿ ಪಕ್ಷಕ್ಕೆ, TMC ಪಕ್ಷಕ್ಕೆ, ಉಳಿದ ಎಲ್ಲ ಸಣ್ಣ ಪುಟ್ಟ ಪಕ್ಷದವರು ಕೂಡ ಇದರ ಕುರಿತಾಗಿ ಸಂಪೂರ್ಣವಾಗಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ.
ಪಶ್ಚಿಮ ಬಂಗಾಳದಿಂದ ನಾನು ಇಂಡಿಯಾ ಬ್ಲಾಕ್ನ ನೇತೃತ್ವವನ್ನು ವಹಿಸಲಿಕ್ಕೆ ಸಿದ್ಧಳಿದ್ದೇನೆ ಅಂತ ಮಮತಾ ಬೇಗಂ ಹೇಳುವ ಮೂಲಕ ರಾಹುಲ್ ಗಾಂಧಿಗೆ ಚೋಕ್ ಕೊಟ್ಟಿದ್ದಾರೆ ಮಮತಾ ಬೇಗಂ. ಏನಾಗತ್ತೆ ಕಾದು ನೋಡೋಣ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.